ಸ್ಮರಣೆ ಸ್ನೇಹಿತರ ಸಂಗಮ ನಂದಿಯಲ್ಲಿ ಗುರುವಂದನಾ ಕಾರ್ಯಕ್ರಮ. ನಂದಿ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಸರ್ಕಾರಿ ಪ್ರೌಢಶಾಲೆಯ 1997-98ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳಿಂದ ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ನಂದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಲ್ತಾನಪೇಟೆ ಚಿಕ್ಕು ಫಾರ್ಮ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಶಿಕ್ಷಕರಿಗೆ ಹೂಮಳೆ ಸುರಿಸಿ ಪಟಾಕಿ ಸಿಡಿಸಿ ಆತ್ಮೀಯ ಸ್ವಾಗತ ಕೋರಲಾಯಿತು. ನಂತರ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಕೇಕ್ ಕತ್ತರಿಸಿ ಸಿಹಿ ಹಂಚಲಾಯಿತು. ಈ ಸಂದರ್ಭದಲ್ಲಿ ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಶ್ರಮಪಟ್ಟಂತಹ ಅಪ್ಪಚಪ್ಪನವರ ಮಕ್ಕಳಾದ ಸತ್ಯನಾರಾಯಣ ರೆಡ್ಡಿ ದಂಪತಿಗಳು ಹಾಗೂ ರಾಮರೆಡ್ಡಿ ದಂಪತಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಉದ್ಘಾಟನಾ ಭಾಷಣದಲ್ಲಿ ಶಿಕ್ಷಕರು ಮಾತನಾಡಿ, ಜೀವನದಲ್ಲಿ ಆಸ್ತಿ ಅಂತಸ್ತುಗಳು ಶಾಶ್ವತವಲ್ಲ, ಕಲಿತ ವಿದ್ಯೆಯೇ ಜೀವನ ಪೂರ್ತಿ ಜೊತೆಯಾಗಿರುತ್ತದೆ ಅಂತ ವಿದ್ಯಾರ್ಥಿಗಳಿಗೆ ಬೋಧಿಸಿದರು. ಇತ್ತೀಚಿನ ದಿನಗಳಲ್ಲಿ ಗುರುಗಳ ಮೇಲಿನ ಗೌರವ ಕುಂಠಿತವಾಗ್ತಿರುವ ಸಂದರ್ಭದಲ್ಲಿಯೇ ಹಳೆಯ ವಿದ್ಯಾರ್ಥಿಗಳು ಗುರುಗಳನ್ನು ನೆನೆದು ಇಂತಹ ಕಾರ್ಯಕ್ರಮಗಳನ್ನು ನಡೆಸುತ್ತಿರುವುದು ಶ್ಲಾಘನೀಯ ಕಾರ್ಯವಾಗಿದೆ ಎಂದರು. 2016ರಿಂದ ನಿರಂತರವಾಗಿ ನಡೆಯುತ್ತಿರುವ ಈ ಗುರುವಂದನಾ ಕಾರ್ಯಕ್ರಮವು ಗುರು ಶಿಷ್ಯ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸ್ತಾ ಇದ್ದು, ಮುಂದಿನ ತಲೆಮಾರಿಗೆ ಗುರು ಗೌರವದ ಮೌಲ್ಯವನ್ನು ಸಾರುವ ಮಹತ್ವದ ಪ್ರಯತ್ನವಾಗಿದೆ ಅಂತ ಹೇಳಿದರು. ಜೊತೆಗೆ ಮಕ್ಕಳಲ್ಲಿ ಶಿಸ್ತು, ಸಂಸ್ಕಾರ ಹಾಗೂ ಮೊಬೈಲ್ ಬಳಕೆಯ ನಿಯಂತ್ರಣದ ಅಗತ್ಯ ಇದೆ ಅಂತ ಸಲಹೆ ಕೊಟ್ಟರು. ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ರಾಮಕೃಷ್ಣಪ್ಪ, ಎಂಸಿ ಮುನಿಕೃಷ್ಣಪ್ಪ, ಗೋಪಾಲಕೃಷ್ಣ, ಮಂಜುನಾಥ್, ಪ್ರಸನ್ನಕುಮಾರ್, ಆಂಚಿನಪ್ಪ, ದೇವೇಂದ್ರ ಪರಮಹಟ್ಟಿ, ಪಿ ಶೈಲಜಾ ಹಾಗೂ ವೇದಾವತಿ ಅವರನ್ನ ಹಳೆಯ ವಿದ್ಯಾರ್ಥಿಗಳು ಸನ್ಮಾನಿಸಿದರು. ಶಿಕ್ಷಕಿಯರಿಗೆ ವಿದ್ಯಾರ್ಥಿ ಯಶೋಧ ಅವರು ಅರಿಶಿನ ಕುಂಕುಮ, ಬಳೆ ಹಾಗೂ ಸೀರೆಯನ್ನ ನೀಡಿ ಗೌರವಿಸಿದರು. ಅಗಲಿದ ಶಿಕ್ಷಕರು ಹಾಗೂ ಸ್ನೇಹಿತರ ಸ್ಮರಣಾರ್ಥ 1 ನಿಮಿಷ ಮೌನಾಚರಣೆ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ 100ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳು ಪಾಲ್ಗೊಂಡು ಗುರುಗಳೊಂದಿಗೆ ಆತ್ಮೀಯ ಕ್ಷಣಗಳನ್ನು ಹಂಚಿಕೊಂಡರು. ಕೆಲ ವಿದ್ಯಾರ್ಥಿಗಳು ಮಾತನಾಡಿ, ಅವರು ಶಾಲೆಯಲ್ಲಿ ಓದ್ತಿದ್ದ ಹಳೆಯ ನೆನಪುಗಳನ್ನು ನೆನೆದು ಖುಷಿಪಟ್ಟರು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಎಂದರು. ಗುರುವಂದನಾ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಹಾಗೂ ಅವರ ಮಕ್ಕಳು ನೃತ್ಯ ಪ್ರದರ್ಶನವನ್ನು ನೀಡಿದರು. ಅದನ್ನು ನೋಡಿದ ಶಿಕ್ಷಕರು ಹಾಗೂ ಸ್ನೇಹಿತರು ಶಾಲೆಯಲ್ಲಿ ಹಾಡಿದ ನೃತ್ಯವನ್ನು ನೆನಪು ಮಾಡಿಕೊಂಡು ಚಪ್ಪಾಳಿಯನ್ನು ತಟ್ಟ ಖುಷಿಪಟ್ಟರು. ಈ ಸಂದರ್ಭದಲ್ಲಿ ಎಸ್ಪಿ ಯಶೋಧ, ಕೆವಿ ರಮೇಶ್, ಗುರುಪ್ರಸಾದ್, ಕೇಶವ, ಪ್ರಕಾಶ್, ಶಶಿಕಲಾ, ಸುಶೀಲಾ, ನರಸಿಂಹರಾಜು, ಗೋಪಾಲ್, ರಾಧಿಕಾ, ಲಕ್ಷ್ಮೀದೇವಿ, ಮಂಜುನಾಥ್, ಶಾಂತಕುಮಾರ್, ಜಗದೀಶ್ ಹಾಗೂ 1997-98ನೇ ಸಾಲಿನ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಇನ್ನು ಮುಂತಾದವರು ಹಾಜರಿದ್ದರು. ವರದಿ ನಂದಿ ರಾಜೇಶ್. ಕಲಿತಂತ ವಿದ್ಯಾರ್ಥಿಗಳೇ, ಈ ಒಂದು ಗುರುವಂದನಾ ಸ್ನೇಹ ಸಮ್ಮಿಲನ ಕಾರ್ಯಕ್ರಮದ ಸ್ನಾನ ಮಾಡೋದು ಅಂತಂದ್ರೆ ಅದೊಂದು ಕೆರೆ, ಕಟ್ಟೆ, ಬಾವಿಗಳನ್ನ ಕಟ್ಟಿಸುವಂಥದ್ದು ಸಾಮಾನ್ಯವಾದಂತ ಮಾತಲ್ಲ. ಈ ಕೋಟಿ ಬೆಲೆ ಬಾಳುವಂತ ಆಸ್ತಿ ಆಗಿದ್ರೂ ಸಹ ಅವತ್ತು ದೊಡ್ಡ ಮನಸ್ಸು ಮಾಡಿ ಆಸ್ಪತ್ರೆ ಎಲ್ಲವೂ ಸಹ ನಮಗೆ ಬೇಕು ಅನುಭವಿಸೋದಕ್ಕೆ. ಹಾಗಾದ್ರೆ ಯಾರನ್ನ ಕಲಿಸ್ಕೊಡ್ಬೇಕು? ನಾವು ಇದೇ ನಂದಿನಲ್ಲಿ ಪಾಠ ಮಾಡ್ಬೇಕಾದ್ರೆ ಗಂಗೂಬಾಯಿ ಆದಾಗ ಮತ್ತೆ ಇನ್ನೊಂದು ಯಾರೋ ಮ್ಯೂಸಿಕ್ ಗವಾಯಿ ಸವಾಯಿ ಗಂಧರ್ವರು ಬಗ್ಗೆ ಒಂದು ಫ್ಯಾಮಿಲಿ ಟ್ರೀ ಬಗ್ಗೆ ಪರಿಚಯ ಇತ್ತು ಕನ್ನಡದಲ್ಲಿ. ವಂಶವೃಕ್ಷ, ಅವ್ರ ತಾತ ಮುತ್ತಾತ ಏನೆಲ್ಲ ಆಗಿದ್ರು, ಅದು ವಂಶ ಪಾರಂಪರ್ಯವಾಗಿ ಹೇಗೆ ಬಂತು ಅಂತ ಹೇಳಿ. ನಮ್ಮ ವೃತ್ತಿಗಳು ವಂಶ ಪಾರಂಪರ್ಯವಾಗಿ ಬರೋದು ಬೇರೆ. ಆದ್ರೆ ಅದನ್ನ ನೆನಪಲ್ಲಿ ಇಟ್ಕೊಂಡು ಈ ವೇದಿಕೆ ಮೇಲೆ ಇರ್ತಕ್ಕಂಥ ಅವರಿಗೆ ನಾವೆಲ್ಲರೂ ಚಿರಋಣಿಗಳಾಗಿದ್ದುಕೊಂಡು ಇವತ್ತೇನ ಸಂಸ್ಥೆ ಇದೆ, ಅವರು ಭಾಜನರಾಗಿದ್ದಾರೆ ಅಂತ ಹೇಳ್ತಾ, ಮತ್ತೆ ನನ್ನೆಲ್ಲ ಸಹೋದ್ಯೋಗಿ ಸೋದರ ಸೋದರಿಯರೇ, ನಾವಿವತ್ತೂ ಈ ಒಂದು ಬಾಂಡಿಂಗ್ ಅಲ್ಲಿ ಇರೋದಕ್ಕೆ ಕಾರಣ ನಾವು ವೃತ್ತಿಯನ್ನಾಗಲೇ ಗುರುಪ್ರಸಾದ್ ಹೇಳಿದ ಹಾಗೆ ಬರೀ ಸಂಬಳಕ್ಕೋಸ್ಕರ ಮಾಡಿದವರಲ್ಲ.
ಸಂಬಳಕ್ಕೋಸ್ಕರ ಆಯ್ಕೆ ಮಾಡಿಕೊಂಡವರಲ್ಲ. ನಾನು 8ನೇ ಕ್ಲಾಸ್ ಸ್ಟೂಡೆಂಟ್ ಆಗಿದ್ದಾಗಲೇ ನಮ್ಮ ಹೈಸ್ಕೂಲ್ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು. ನಾನು ಹೈಸ್ಕೂಲ್ ಟೀಚರ್ ಆಗಬೇಕು ಅಂತೇಳಿ ನಾನು ನಿರ್ಧಾರ ಮಾಡಿದ್ದೆ. ನಾನು 8th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಇದ್ದಾಗ ಆಗಿ 1991ರಲ್ಲೇನೆ ಇದೇ ದೇವನಹಳ್ಳಿ ತಾಲೂಕು ತಿಂಗಳು ಅಂತ ಇದೆ, ಜಾಲಿಗೆ ತಿಂಗಳು, ಏಡೆಡ್ ಹೈಸ್ಕೂಲಲ್ಲಿ ಸ್ಟಾರ್ಟಿಂಗ್ ಅಲ್ಲೇ HM ಆಗಿದ್ದೆ. 94ರಲ್ಲಿ ನಂದಿ 92 93ರಲ್ಲಿ ಏಡೆಡ್ ಹೈಸ್ಕೂಲ್ ಇದ್ದಿದ್ದು ಗೌರ್ಮೆಂಟ್ ಸ್ಕೂಲ್ ಆಗಿ ಟೇಕನ್ ಓವರ್ ಆಯಿತು. ಆ ಸಂದರ್ಭದಲ್ಲಿ ಎಲ್ಲಾ ಪೋಸ್ಟ್ ಅಲ್ಲಿದ್ದವರೆಲ್ಲ ಟ್ರಾನ್ಸ್ಫರ್ ಆಗಿ ಹೋಗಿದ್ರು. ನಾನು, ಪ್ರಸನ್ನ, ಮಂಜುನಾಥ್, PS, NV, ಮುನ್ಕೃಷ್ಣಪ್ಪ ಅವರು, ಆಂಜನಪ್ಪ ಅವರು ಮೊದಲೇ ಅಲ್ಲಿದ್ದು. ನಾವೆಲ್ಲರೂ ಒಂದೇ ಸರಿ ಹೊಸ ಅಪಾಯಿಂಟ್ಮೆಂಟ್ ಆಗಿ 1 ವರ್ಷ 2 ವರ್ಷ ಹಿಂದೆ ಮುಂದೆ ಬಂದ್ವಿ. ಆಮೇಲೆ DMP ಅವರು ಅಷ್ಟೇ ಬಂದ್ರು. 94ರಲ್ಲಿ ಬರಬೇಕಾದ್ರೆ ನಾವೆಲ್ಲ 25, 26, 27 ವರ್ಷದ ಯುವಕರಾಗೇನೆ ಹುಮ್ಮಸ್ಸಿಂದ ಏನೇನು ಟೀಚಿಂಗ್ ಕೊಡಬೇಕು. ನಾವೆಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ 5-10 ಕಿಲೋಮೀಟರ್ಗಳು ದಿನ ನಡೆದು ಓದುವಂತವ್ರು ಕಾಲ್ನಡಿಗೆನಲ್ಲಿ. ಅವತ್ತು ಅನ್ನಕ್ಕೆ ಆಹಾಕಾರ, ಬಟ್ಟೆಗೆ ನಿರಾಕಾರ. ನಾವೆಲ್ಲ ಓದೋವಾಗ ಅಂದ್ರೆ ಬಟ್ಟೆಗೆ ಮ್ಯಾಚಿಂಗ್ ಇಲ್ಲ. ಬೆಳಗ್ಗೆ 6:30, 7:30 ಮನೆಗೆ ಮಾಡಿದ ಮುದ್ದೆನೋ ರಾತ್ರಿ ತಗ್ಲೋ ತಿಂದ್ರೆ ರಾತ್ರಿ ತಿರುಗಿ ವಾಪಸ್ ಹೋದ್ಮೇಲೆ 7:30, 8 ಗಂಟೆಗೆ ತಿಂದು ರಾತ್ರಿ 10-12 ಗಂಟೆ ತನಕ ಓದು. ಬೆಳಗಿನ ಜಾವ ಎದ್ದು ನಮ್ಮ ತಂದೆ ತಾಯಿಗಳು ಜಾಯಿಂಟ್ ಫ್ಯಾಮಿಲಿಗಳಲ್ಲಿ ಓದಿಸಿ ಎಮ್ಮೆ, ಹಸು, ಕರು ಎಲ್ಲ ಆಚೆ ಕಟ್ಟಿ ಸಗಣೆ ಗಂಜಲ ಎತ್ತಿ ಅವಾಗ ಡೈರಿಗಳು ಅಥವಾ ಡಬ್ಬ ಯಾರೋ ಸೈಕಲ್ ಅಲ್ಲಿ ಕ್ಯಾನ್ ಹಾಕೊಂಡು ಬರ್ತಿದ್ರು, ಹಾಲು ಕರೆದವ್ರಿಗೆಲ್ಲ ಹಾಕಿ ಸೌದೆ. ಈಗಿನ ತರ ಗ್ಯಾಸ್ ಅದೆಲ್ಲ ಏನು ಇರ್ಲಿಲ್ಲ. ಬೋರ್ವೆಲ್ ಅಲ್ಲಿ ಬಾವಿನಲ್ಲಿ ನೀರು ಸೇದಿ ಅಥವಾ ಒತ್ತಿ ತಂದು ಹನಿ ಎಲ್ಲ ಮೆತ್ಕೊಂಡಿರೋದು ಕಾಲಲ್ಲಿ. ಏನ್ ಈಗಿನ ತರ ಏನು ಪೌಡರ್ ಸ್ನೋ ಹಾಕೊಂಡು ಹೇರ್ ಸ್ಟೈಲ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋಂಥದ್ದು ಏನಿರ್ಲಿಲ್ಲ. ಸ್ಕೂಲಿಗೆ ಹೋದ್ರೆ ಸಾಕು ಅನ್ನೋ ಮಕ್ಕಳನ್ನ ಆಗಿನ ನಾವೆಲ್ಲ ಓದೋವಾಗೆ ಶಾಲೆಗೆ ಕಳಿಸ್ತಾ ಇರ್ಲಿಲ್ಲ. ಈಗಿನ ತರ ಹಳ್ಳಿಗೂ LPS, HPS ಅಥವಾ ಖಾಸಗಿ ಶಾಲೆ, ಸರ್ಕಾರಿ ಶಾಲೆಗಳು ಇರ್ಲಿಲ್ಲ. ವಯಸ್ಸಿಗೆ ಬಂದಂತ ಹೆಣ್ಮಗಳನ್ನ ಆ ಹೊಲ ಗದ್ದೆ, ನೀಲಿಗಿರಿ, ಸರ್ವೆ ಗಿಡ, ದಿನ್ನೆ ದೀಪಾಂತರಗಳಲ್ಲಿ ಕಳಿಸೋದು ಹೇಗೆ ಅಂತ ಹೇಳಿ ಡ್ರಾಪ್ ಔಟ್ ಜಾಸ್ತಿ ಆಗ್ತಾ ಇದೆ. ಅಂತ ಕಾಲಘಟ್ಟಗಳಲ್ಲಿ ಓದಿ ನಾವಿಲ್ಲಿ ಮೇಷ್ಟ್ರಾಗಿ ಬಂದಿದ್ದು. ನಮ್ಮೆಲ್ಲರಿಗೂ ಮನಸ್ಸಲ್ಲಿ ಇದ್ದಿದ್ದು ಒಂದೇ, ಈ ಮಕ್ಕಳೇನಿದ್ದಾರೆ ಇವತ್ತು ಅಮಾಯಕರು, ಏನೋ ತಿಳುವಳಿಕೆ ಇಲ್ಲದೆ ಇರತಕ್ಕಂತ ಕೌಟುಂಬಿಕ ಹಿನ್ನೆಲೆಯಿಂದ ಬಂದಿರತಕ್ಕಂತ ಮಕ್ಕಳು ಮುಂದೆ ಒಂದ್ ದಿವಸ ಇವ್ರು ಏನೋ ಒಂದು ಆಗ್ತಾರೆ. ನೀವೆಲ್ಲ ಏನ್ ಕೂತಿದ್ದೀರಲ್ಲ, ಕಷ್ಟಪಟ್ಟು ಮೇಲೆ ಬಂದವರು, ಅದನ್ನ ಇಷ್ಟಪಟ್ಟು ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡವ್ರು ನಾವು. ಇವ್ರು ಏನೋ ಒಂದು ಸಾಧನೆ ಮಾಡ್ತಾರೆ, ಏನೋ ಒಂದು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಪೋಲಿತನ ಇದ್ರೆ ಅಥವಾ ಓದೋದರಲ್ಲಿ ದಟ್ಟರು ಅಂತಲ್ಲ, ಯಾರೂ ದಟ್ಟರಲ್ಲ ಈ ಭೂಮಿ ಮೇಲೆ. ಕಲಿಯೋದರಲ್ಲಿ ಹಿಂದುಳಿದಿದ್ರೆ ಅಥವಾ ಸಾಮರ್ಥ್ಯ ಕಡಿಮೆ ಇದ್ರೆ, ಯಾಕಂದ್ರೆ ಬೈ ಬರ್ತ್ IQ ಕಡಿಮೆ ಇರುತ್ತೆ. ಇಂಟೆಲಿಜೆನ್ಸ್ ಕ್ವಾಲಿಟಿ ಅಂತ ಕರಿತೀವಿ ಬಯಾಲಜಿಕಲ್ ಫ್ಯಾಕ್ಟರ್ ಮೇಲೆ. ಎಲ್ರಿಗೂ ವಂಶ ಪಾರಂಪರ್ಯವಾಗಿ ಅಥವಾ ಬೈ ಬರ್ತಿಂದ ಜ್ಞಾಪಕ ಶಕ್ತಿ ಇರೋದಕ್ಕೆ ಸಾಧ್ಯ ಇಲ್ಲ. 5 ಬೆರಳು ಒಂದೇ ಸಮನಾಗಿರೋದಿಲ್ಲ, ಒಂದೇ ತಂದೆ ತಾಯಿಯ ಮಕ್ಕಳಾದ್ರೂ ಸಹ. ನಮಗೆ ಮುಂದೆ ಏನೋ ಒಂದು ಆಗ್ತಾರೆ ಅಂತೇಳಿ ಒಂದು ಓಡೋದು, ಬಡದು, ಬೈದು, ತಿದ್ದಿ, ನೀವು ಬರೆದಿದ್ರು ಮನೆಗೆ ಹೇಳಿ ಕಳಿಸಿ, ಬೇರೆ ನಿಮ್ಮ ಸ್ನೇಹಿತರ ಜೊತೆ ಹೇಳಿ ಕಳಿಸಿ, ಕರೆಸಿ, ಚೆನ್ನಾಗಿ ಓದ್ತಾ ಇದ್ರೆ ಬೆನ್ ತಟ್ಟಿ, ಓದ್ತಾ ಇರೋನು ಕರೆದು ನೀನು ಚೆನ್ನಾಗಿ ಓದ್ತೀಯ ಅಂತ ಹೇಳಿ ಬೆನ್ ತಟ್ಟಿ ನಿಮಗೆ ಕಲಿಸೋ ಅಂತ ಪ್ರಯತ್ನವನ್ನ ನಾವು ಅವತ್ತು ಮಾಡಿದ್ದಕ್ಕೆ ನಮ್ಮ ಬದುಕು ಸಾರ್ಥಕವಾಯಿತು. ದುಡ್ಡು ಕೊಟ್ಟು ಜನಗಳನ್ನ ಬರಮಾಡ್ಕೊಂತಾರೆ. ಇವತ್ತು ಗ್ರಾಮ ಪಂಚಾಯತಿಯಿಂದ ಹಿಡಿದು ಮೇಲ್ಮಟ್ಟದವರೆಗೂ ಅಥವಾ ಬೇರೆ ಬೇರೆ ಆಸೆ ಆಮಿಷಗಳನ್ನ ತೋರಿಸಿ ನೀವೇ ರಾಜಕಾರಣಿಗಳಾಗಿದ್ರು. ಆದ್ರೆ ನಮ್ಮನ್ನ ಬರಮಾಡಿಕೊಂಡಂತ ರೀತಿ ನಿಮಗೆ ಮುಜುಗರ ಆದ್ರು, ಒಂಥರ ಗೊಂದಲ ಆದ್ರು, ನಾಚಿಕೆ ದುಗುಡ ದುಮ್ಮಾನಗಳಾದ್ರು. ಯಾಕಂದ್ರೆ ಇದು ಅಭ್ಯಾಸ ಇರಲ್ಲ ಯಾರಿಗೂ. ಅಭ್ಯಾಸ ಇಲ್ಲದೆ ಇದ್ದಾಗ ನಾನು ಈಗ ಹೇಳಿದ್ದೆಲ್ಲ ಆಗ್ತಾ ಇರುತ್ತೆ. ಆದ್ರೆ ಈಗ ಬಿಟ್ಟು ಆಮೇಲೆ ಜ್ಞಾಪಿಸ್ಕೊಂಡ್ರೆ ನಾವು ಎಂತ ಪುಣ್ಯ ಮಾಡಿದ್ವಿ ನಿಮ್ಮಂತ ಶಿಷ್ಯರನ್ನ ಪಡೆಯೋದಿಕ್ಕೆ. ಇವತ್ತು ನಿಮಗೂ ಮಕ್ಕಳಾಗಿ ಎಲ್ಲ ದೊಡ್ಡವರಾಗಿ, ಕೆಲವರಿಗೆ ನಿಮ್ಮ ಮಕ್ಕಳು ಉದ್ಯೋಗಕ್ಕೆ ಸೇರ್ಕೊಂಡು ಬೇಗ ಮದುವೆ ಮಾಡಿದ್ರೆ ಮೊಮ್ಮಕ್ಕಳು ಸ್ಥಿತಿ ಬಂದಂತ. ಯಾಕಂದ್ರೆ ನಿಮಗೆ ಬೇಗ ಮದುವೆ ಮಾಡಿ 97, 98 ಆಗ ಆಲ್ರೆಡಿ 15, 16, 17 ವರ್ಷ ಇದ್ರಿ. ನಿಮಗೆ ಬೇಗ ಮಾಡಿ ಬಿಟ್ಟಿದ್ರೆ ನಿಮ್ಮ ಮಕ್ಕಳಿಗೂ ಮದುವೆ ಮಾಡುವಂತ ಸ್ಥಿತಿಗತಿಗೆ ಬಂದು ನಿಲ್ಬೇಕು. ನಿಜವಾಗ್ಲೂ ಈ ಕೆಲಸವನ್ನ ಮಾಡಿದಾರಲ್ಲ ನಿಮ್ ಟೀಮ್, ಕೆಲವರು ಮುಂದಾಳತ್ವವನ್ನು ವಹಿಸಿಕೊಂಡು, ತಮಾಷೆ ಮಾತಲ್ಲ ಇದು. ಇವತ್ತು ಈ ಸಂಘಟನೆ ಮಾಡೋದಿದೆಯಲ್ಲ, ಎಲ್ಲೆಲ್ಲೋ ಬದುಕಿನ ಹಾದಿಯನ್ನ ಹಿಡಿದು ಯಾವ್ಯಾವುದೋ ಊರಿನಲ್ಲಿ ಹೆಣ್ಮಕ್ಳು ಕೊಟ್ಟು ಮದುವೆ ಮಾಡಿ, ಗಂಡು ಮಕ್ಕಳನ್ನು ಉದ್ಯೋಗ ಅಥವಾ ಬದುಕನ್ನ ಅರಸ್ಕೊಂಡು ಎಲ್ಲೆಲ್ಲೋ ಇರ್ತಕ್ಕಂಥವನ್ನೆಲ್ಲ ಒಂದು ಕಡೆ ಸಮ್ಮಿಲನ ಮಾಡಿ ಸುಮಾರು 1-2 ತಿಂಗಳಿಂದ ಸಾಕಷ್ಟು ಕಷ್ಟಪಟ್ಟಿರ್ತಾರೆ.
ಕೆಲವರು ಬೇರೆ ಬೇರೆ ಕಾರಣದಿಂದ ಬರಕ್ಕಾಗದೇ ಇರಬಹುದು, ಅವರವರ ವೈಯಕ್ತಿಕ ಸಮಸ್ಯೆಗಳು ಮತ್ತೆ ಜವಾಬ್ದಾರಿಗಳು ಕಾರಣಗಳಿಂದ. ಅಂದ್ರೆ ಬಂದು ಮತ್ತೆ ಬರದೇ ಇರುವಂತವ್ರು ಎಲ್ಲರನ್ನೂ ಸಹ ಏನ್ ನಿಮಗೆ ನಾಯಕತ್ವವನ್ನು ವಹಿಸಿಕೊಂಡು ಒಂದು ಆರ್ಗನೈಸೇಷನ್ ಮಾಡಿದ್ದಾರೆ, ಅವರೆಲ್ಲರಿಗೂ ನಾನು 101 ನಮಸ್ಕಾರಗಳನ್ನ ಹಾಕ್ತಾ, ನೀವು ಏನು ಹಾಜರಿದ್ದೀರಿ, ಏನೆಲ್ಲ ಕೆಲಸದ ಒತ್ತಡಗಳು ಬಂದಿದ್ದೀರಿ, ನೀವು ನಾವೆಲ್ಲಿಂದ ತೆರಳವರೆಗೂ ನಿಮ್ಮ ಸ್ನೇಹಿತರೆಲ್ಲ ಹೊರಡಿ ಅನ್ನೋವರೆಗೂ ಎಷ್ಟೋ ಕೆಲಸಗಳಿದ್ರು ಸ್ವಲ್ಪ ಮನಸ್ಸು ಮಾಡಿ ಫೋನ್ ಮಾಡಿ ಹೆಣ್ಣು ಮಕ್ಕಳೆಲ್ಲ ಗಂಡಂದ್ರಿಗೋ ಮಕ್ಕಳಿಗೋ ಅತ್ತೆ ಮಾವಂದ್ರಿಗೋ ಹೇಳಿ, ಗಂಡು ಮಕ್ಕಳೆಲ್ಲ ಹೆಂಡತಿಗೋ ಮಕ್ಕಳಿಗೋ ಇನ್ನೊಬ್ರಿಗೋ ಹೇಳಿ ಸ್ವಲ್ಪ ತಡ ಆಗತ್ತೆ, ಯಾವಾಗಲೂ ಈ ಸಂದರ್ಭ ರೀಕ್ರಿಯೇಟ್ ಮಾಡಕ್ ಆಗಲ್ಲ, ಬಂದ್ಬಿಟ್ಟಿದೀವಿ, ಬೈದರೂ ಪರವಾಗಿಲ್ಲ ಹೊಗಳಿದ್ರೂ ಪರವಾಗಿಲ್ಲ ಅಂತ ಹೇಳಿ ಒಂದಷ್ಟು ಕಾಲಾವಕಾಶ. ಯಾಕಂದ್ರೆ ಮತ್ತೆ ಮರು ಸೃಷ್ಟಿಯನ್ನ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಈ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ ನಿಮ್ಮ ಸ್ನೇಹಿತರೆ ಅನ್ನೋದು ತಮಗೆ ತಿಳಿದಿದೆ. ಆಳಾಗಬಲ್ಲವನು ಅರಸನಾಗಬಲ್ಲ ಅನ್ನೋ ಒಂದು ಮಾತನ್ನ ಕೇಳಿದ್ದೇವೆ. ಇವತ್ತು ನೋಡಿ, ನೀವು ಬಾಲ್ಯ ಜೀವನ ಅಥವಾ ಪ್ರೌಢಶಾಲೆಯಲ್ಲಿ ನಂದಿನಲ್ಲಿ ಓದ್ತಾ ಇದ್ದು ಸಿಟ್ಟಲ್ಲಿ ಏನಾದ್ರೂ ಅಂದುಬಿಟ್ರೆ ಏನಾಗ್ಬಿಡುತ್ತೋ ಅನ್ನೋ ಒಂದು ಗುಟ್ಟು, ಆ ಭಯದ ವಾತಾವರಣದಲ್ಲಿ ಮಕ್ಕಳು ನಿಮ್ಮ ಮುಗ್ಧತೆಗಳು ನಮಗೆ ಗೊತ್ತು. ಈ ಒಂದೊಂದೇ ನಿಮ್ಮ ಮುಖಗಳನ್ನು ನೋಡ್ತಾ ಹೆಸರು ಕೇಳ್ತಾ ನೀವು ಊರು ಯಾವುದು ಅಂತ ಕೇಳಿದ್ರೆ, ಯಾಕಂದ್ರೆ ನಾನು 7 ಗೌರ್ಮೆಂಟ್ ಹೈಸ್ಕೂಲಲ್ಲಿ ಕೆಲಸ ಮಾಡಿದ್ದೀನಿ. ಇಲ್ಲಿಂದ RG-ಯಲ್ಲಿ ರೆಡ್ ಗೋಲ್ವರ್ ಅಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಹೋದೆ, ಅಲ್ಲಿಂದ ರಾಜಾಜಿನಗರ 6 ಬ್ಲಾಕ್ ಅಲ್ಲಿ ಗೌರ್ಮೆಂಟ್ ಹೈಸ್ಕೂಲ್ ಪೊಲೀಸ್ ಕಾಲೋನಿ ಅಂತ ಇದೆ, ಅಲ್ಲಿ 9 ವರ್ಷ ಕೆಲಸ ಮಾಡಿದೆ. ಅಲ್ಲಿಂದ ಆದ್ಮೇಲೆ ವಿದ್ಯಾನಗರ ಗೌರ್ಮೆಂಟ್ ಹೈಸ್ಕೂಲ್ ಅಂತೇಳಿ ಉತ್ತಳ್ಳಿ ಅಕಾಯಮ್ಮನ ಬೆಟ್ಟ, ಅಲ್ಲಿ ಕೆಲಸ ಮಾಡಿದೆ. ಅಲ್ಲಿಂದ ಹೆಬ್ಬಾಳ ಗೌರ್ಮೆಂಟ್ ಹೈಸ್ಕೂಲ್ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಹಿಂಭಾಗ ಇದೆ, ಅಲ್ಲಿ ಮಾಡಿದೆ. ಈ ಜಾಲಹಳ್ಳಿನಲ್ಲಿ HM ಆಗಿ ನಾವೆಲ್ಲ ಪ್ರಮೋಷನ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಅದಾದ್ಮೇಲೆ 2 ವರ್ಷ ರಾಜಾಜಿನಗರ, ಒಂದು 4, 5, 6, 7 ವರ್ಷ ಮತ್ತೆ ಮಲ್ಲೇಶ್ವರಂ ಅಲ್ಲಿ ECO ಅಂತ ಹೇಳಿ ಇನ್ಸ್ಪೆಕ್ಟರ್ ಆಫ್ ಸ್ಕೂಲ್ಸ್ ಅಂತ ಕೆಲಸ ಮಾಡಿ ಈಗ 31 ವರ್ಷ ಸರ್ಕಾರಿ, 31 ವರ್ಷ ಮುಗಿದಿದೆ. ಒಂದು 4-5 ವರ್ಷ ಪ್ರೈವೇಟ್ ಸ್ಕೂಲ್ಗಳು, 34-35 ವರ್ಷ. ಕಾರಣ ಏನು ಅಂತಂದ್ರೆ ನಮ್ಗೆ ಇವತ್ತು ನಮ್ಮ ಆರೋಗ್ಯದ ಗುಟ್ಟು ಏನ್ ನಾಳೆ ಏನಾಗುತ್ತೋ ಗೊತ್ತಿಲ್ಲ, ಇವತ್ತಿನವರೆಗೂ ನಾವು ಇನ್ನೂ ಒಂದಷ್ಟು ವರ್ಷಗಳ ಕಾಲ ಬದುಕಿರ್ತೀವಿ ಅನ್ನೋ ಗುಟ್ಟು ಇವತ್ತಲ್ಲ ನಾಳೆ ಏನಾದ್ರೂ ಆಗಬಲ್ಲ. ಈ ವಿದ್ಯಾರ್ಥಿ ನಮ್ಮ ಮನೆಯಲ್ಲಿ ಅಪ್ಪ ಅವನಿಗೆ ಗೊತ್ತಾಗ್ಬಿಟ್ರೆ ನಮ್ಮ ಚರ್ಮ ಸುದ್ದು ಬಿಡ್ತಾರೆ, ಮನೆ ಬಿಡಿಸ್ಬಿಡ್ತಾರೆ, ಸಾಯಿಸ್ಬಿಡ್ತಾರೆ ಅನ್ನೋ ಭಯ ನಿಮಗಿತ್ತು. ಆದ್ರೆ ಇವತ್ತು ಆ ಭಯ ಕಡಿಮೆ ಆಗಿದೆ. ನಮ್ಮ ಸಿಕ್ಕಿರೋ ವಿದ್ಯಾರ್ಥಿಗಳು, ನಿಮ್ಮಲ್ಲಿರೋ ಮಕ್ಕಳಿಗೆ ಈ ಒಂದು ವಾತಾವರಣದಲ್ಲಿ ನಾವು ಕೆಲಸ ಮಾಡಬೇಕಾದ್ರೆ ಸೈಕಲಾಜಿಕಲಿ ರೆಡಿ ಆಗ್ಬಿಟ್ಟಿದ್ವಿ ಪಾಠ ಮಾಡೋ. ಮತ್ತೆ ಲೆಕ್ಚರರ್ಸ್ ಆಗಿದ್ದಾರೆ ಇಬ್ರು. ನಾವು ಹೈಸ್ಕೂಲಲ್ಲಿ ಕೆಲಸ ಮಾಡ್ಲಿ, ಟಾಯ್ಲೆಟ್ ಇಂದ ಹಿಡಿದು ಕ್ಲಾಸ್ ರೂಮಲ್ಲಿ ಕಸ ಹೊಡೆಯೋವರೆಗೂ, ಬೆಳಗ್ಗೆ ಬಂದರೆ ರಾಗಿ ಮಾಲ್ಟ್ ಅಥವಾ ಹಾಲು ಕೊಡೋದ್ರಿಂದ ಹಿಡಿದು ಮಧ್ಯಾಹ್ನ ಮೊಟ್ಟೆ ಬಾಳೆಹಣ್ಣು ಊಟ ಕೊಡೋವರೆಗೂ, ಯಾವ ಪುಸ್ತಕ ಅರ್ಧೋಗಿದೆ, ಪಾರ್ಟ್ 1 ಪಾರ್ಟ್ 2 ಯೂನಿಫಾರ್ಮ್ ಅರ್ಧಿದೆ, ಆ ಮಗು ಯಾಕೋ ಬರ್ತಾ ಇಲ್ಲ ವಾರದಿಂದ, ಇವತ್ತು OIS ಇಂದ ರೂಲ್ಸ್ ಬಂದಿರಬಹುದು, ಆದ್ರೆ ನಾವೆಲ್ಲ ಏನ್ ಪುಣ್ಯ ಮಾಡಿದ್ರಿ, ನಾವು 5, 10, 15, 20, 25 ವರ್ಷ 30 ವರ್ಷ ಒಂದೇ ಶಾಲೆಯಲ್ಲಿ ಕೆಲಸ ಮಾಡಿದೀವಿ. VR ಒಬ್ರು ಬಿಟ್ರೆ ನಾವೆಲ್ಲ ಬೇರೆ ಬೇರೆ ಕಡೆ ಇದ್ದೀವಿ. ಬೇರೆ ಟೀಚರ್ಸ್ ಹೇಳ್ತಾರೆ, ಎಂತ ವಿದ್ಯಾರ್ಥಿಗಳಿರ್ಬೋದು ಆ ನಂದಿ ಬೆಟ್ಟದ ತಪ್ಪಲಿನಲ್ಲಿ ಎಂತ ಸಂಸ್ಕಾರ, ಸಂಸ್ಕೃತಿ, ನಾಗರಿಕತೆಯನ್ನ ಆ ತಂದೆ ತಾಯಿಯ ಮಕ್ಕಳಿಗೆ ಕೊಟ್ಟಿರಬಹುದು. ರಾಜೇಶ್ ಇಂದ ಇನ್ಫ್ಲೂಯೆನ್ಸ್ ಆಗಿದ್ರು ಸಹ ಈ ಗುರುವಂದನಾ ಕಾರ್ಯಕ್ರಮವನ್ನು ಇಲ್ಲೇ ಇರ್ತಕ್ಕಂಥ ರಾಜೇಶ್ ಅಂಡ್ ಟೀಮ್. ಆದ್ರೆ ಆ ಆರಂಭ ಇದೆಯಲ್ಲ, ವಿಘ್ನೇಶ್ವರನಿಗೆ ನಾವು ಪೂಜೆ ಮಾಡಿ ಹೇಗೆ ಕಾರ್ಯಕ್ರಮವನ್ನು ಆರಂಭಿಸ್ತೀವೋ ಹಾಗೆ ರಾಜೇಶ್ ಅಂಡ್ ತಂಡ ಅವ್ರ ಬ್ಯಾಚ್ 2003-4 ಏನಿತ್ತು, ನಿಜವಾಗ್ಲೂ ಒಂದು ಒಳ್ಳೆ ಕೆಲಸ ಮಾಡಿದ್ರು. ಒಬ್ಬರಿಂದ ಒಬ್ಬರಿಗೆ ಇನ್ಫ್ಲೂಯೆನ್ಸ್ ಆಗಿ ಗುರುಗಳನ್ನು ಸ್ಮರಿಸುವ ನನಗೆ ಮೈ ರೋಮಾಂಚನ ಆಯ್ತು, ಕಣ್ಣಲ್ಲಿ ನೀರು ಬಂತು. ನನ್ನ ಪಾದವನ್ನು ಹಿಡಿದು ನೀವು ಈ ಎಲ್ಲ ವ್ಯಕ್ತಿಗೆ ಕಾರಣ ಆಗಿರ್ತಕ್ಕಂಥ 2017ರಲ್ಲಿ ಮೊದಲನೇದಾಗಿ ಆರಂಭಿಸಿದ ಗುರುವಂದನೆಯನ್ನು ಆರಂಭಿಸಿದಂತಹ ರಾಜೇಶ್ ಅವರು ಕೂಡ ಸ್ಮರಿಸುತ್ತಾ, ಈ ದಿನ ಒಂದು ಹೊಸ ಕಾರ್ಯಕ್ರಮ. ನಮಗೆ ಈ ಶಾಲೆಯನ್ನ ಕಟ್ಟಲಿಲ್ಲ ಅಂತಂದ್ರೆ ಖಂಡಿತವಾಗಿ ಕೂಡ ಆತಸ್ಮರಣೀಯರನ್ನ ನೆನಪಿಸ್ಕೋಬೇಕು. ತುಂಬಾ ಅದ್ಭುತವಾಗಿ ಬರೀತಾರೆ. ರವಿ ಬೆಳಕ ತೋರುವನು, ತರು ಫಲವನಿಯುವುದು, ಹಸು ಹಾಲು ಸವಿತೆಯನ್ನು ಎಲ್ಲ ಪರಹಿತಕ್ಕೆ, ಪಡೆದುದನ್ನು ಕೊಡುವುದೇ ಈ ಊರಿನ ಅನೇಕರು ಅದಕ್ಕೆ ಆ ಶಾಲೆಯನ್ನ ಪ್ರಾರಂಭಿಸುವುದಕ್ಕೆ ಎಲ್ಲರೂ ಕೂಡ ಬೆನ್ನೆಲುಬಾಗಿ ನಿಂತಿರ್ಬೋದು. ಅವರು ಇಲ್ಲಿರುವಂತಹ ಹಾಸ್ಪಿಟಲ್ಗೂ ಕೂಡ 4 ಎಕರೆ ಜಮೀನನ್ನ ಕೊಟ್ಟಿದ್ದಾರೆ. ಅಂತಹ ಪ್ರಾತಸ್ಮರಣೀಯರನ್ನ ಶ್ರೀ ಸತ್ಯನಾರಾಯಣ ರೆಡ್ಡಿ, ಶ್ರೀಮತಿ ಸತ್ಯನಾರಾಯಣ ರೆಡ್ಡಿ ಮತ್ತು ಶ್ರೀಮತಿ ರಾಮರೆಡ್ಡಿ ಮತ್ತು ಅವರ ತಂದೆಯವರನ್ನ
ಜ್ಞಾಪಿಸಿಕೊಳ್ಳುತ್ತಾರೆ. ಯಾಕೆ ಅಂದ್ರೆ ಆ ಶಾಲೆ ಆರಂಭ ಆಗಲಿಲ್ಲ ಅಂದ್ರೆ ನಾವು ಕೂಡ ಬರ್ತಿರ್ಲಿಲ್ಲ, ನೀವು ಕೂಡ ವಿದ್ಯಾರ್ಥಿಗಳಾಗಿ ನಮ್ಗೆ ಸಿಗುವಂತಹ ಭಾಗ್ಯ ಸಿಗ್ತಿರ್ಲಿಲ್ಲ. ಆ ಕಾರಣದಿಂದ ಯಾರು ನಮ್ಮ ಸರ್ವಜ್ಞ, ಯಾವುದು ನಿನಗೆ ಬೇಕು ಅನ್ನುವಂಥದ್ದು ಕೇಳಿದಾಗ ಸಿರಿಯೋ ಧರಣಿಯೋ ಅನ್ನುವಂತಹ ವಿಚಾರದಲ್ಲಿ ಗುರು ಒಬ್ಬನೇ ಶ್ರೇಷ್ಠ ಅನ್ನುವಂಥದ್ದು ನಾವು ಈಗ ಅಂದ್ಕೊಳ್ತಿದ್ದೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಇಂತಹ ಅದ್ಭುತವಾಗಿರ್ತಕ್ಕಂತಹ ವಿದ್ಯಾರ್ಥಿಗಳು ಸಿಕ್ಕರಲ್ಲ ಅಂತಕ್ಕಂಥದ್ದು. ಆ ದೃಷ್ಟಿಯಿಂದ ನೋಡಿದಾಗ GK DMP ಎಲ್ಲರೂ ಬಹಳಷ್ಟು ಚೆನ್ನಾಗಿ ನಾವು ಮತ್ತೆ ಮತ್ತೆ ಹೇಳ್ತೀವಿ. ಏನನ್ನ ಹೇಳ್ತೀವಿ, ಒಂದ್ಸರಿ ಯಾರು ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಬಂದ್ರು, DMP ಕ್ಲಾಸ್ ನೋಡಿದ್ರು. ಬಟ್ ನಾನು ಆ ವರ್ಷ SLC ಸೋಷಿಯಲ್ ತಗೊಳ್ತಿದ್ದೆ. ನಾನು ಗುರುಪ್ರಸಾದ್ ನೆನಪಿಸ್ಕೊಳ್ಬೇಕು. ಯಾಕೆಂದ್ರೆ DMP ಹೇಳಿದ್ರು ಆ ವರ್ಷ ಗುರುಪ್ರಸಾದ್ ಸೋಷಿಯಲ್ ಅಲ್ಲಿ 93 ತೆಗೆದಿದ್ದ, ನಾನೇ SLC ಗೆ ಒಂದು ಸೆಕ್ಷನ್ ಮಾಡ್ತಿದ್ದೆ. DMP ನೋಡಿ ಹೇಳಿದ್ರು ಈ 93 ಅಂಕಗಳನ್ನ ಕ್ರಾಸ್ ಮಾಡಿಸೋದು ಕಷ್ಟ ಅಂತ. ಆಮೇಲೆ ಕ್ರಾಸ್ ಮಾಡಿಸಿದ್ರು. ಯಾಕೆ ಅಂದ್ರೆ ಅವತ್ತು ಅಂತ ಅದ್ಭುತವಾಗಿರ್ತಕ್ಕಂಥ ಪ್ರತಿಭಾವಂತ ವಿದ್ಯಾರ್ಥಿ ಆಗಿದ್ದ. ಆಮೇಲೆ GK ಹೇಳಿದ್ರು ಇದು ಸಂಘಟನೆ ಮಾಡೋದು ತುಂಬಾ ಕಷ್ಟ ಅಂತ. ನಮ್ಗೇನ್ ಗೊತ್ತಾ, ಯಾರೊಬ್ರು ಹೆಚ್ಚು ಹಣ ಕೊಟ್ಟಿರ್ಬೋದು, ಯಾರ ಹೆಚ್ಚು ಓಡಾಡಿರ್ಬೋದು, ಆದ್ರೆ ನೀವೆಲ್ಲರೂ ಕೂಡ ನಮಗ್ ನೆನಪಿರ್ಲಿಲ್ಲ. KHP ಮ್ಯಾಥ್ಸ್ ಮಾಡ್ತಾ ಇದ್ರು, ನಾವು ಇಂಗ್ಲಿಷ್ ಮಾಡ್ತಾ ಇದ್ವಿ ಅಂತ ಹೇಳಿದಾಗ ಎನ್ಮಿಗ್ ನಗ್ತಾ ಇದ್ರು, ಇವ್ರಿಗೆ ಏನ್ ಬರ್ತಿತ್ತು ಇಂಗ್ಲಿಷು ಅಂತ. ಖಂಡಿತ ಕೂಡ ನನ್ಗೆ 7ನೇ ಕ್ಲಾಸ್ ಅಲ್ಲೇ ನಮ್ ಗುರುಗಳು ಕಲಿಸಿದ್ರು ಪಾಸಿಟಿವ್ ಡಿಗ್ರಿ, ಕಂಪೇರಿಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ ಅಂತ. ಅದೆಲ್ಲವನ್ನು ಕಲಿಸ್ತಾ ಇದ್ರಿ. ಪಾಪ ಯಾರು ನಮ್ KHP ಒಂದ್ಸರಿ ಯಾರು ಹೇಳ್ಕೊಡ್ತಿದ್ರು ಗ್ರಾಮರ್, ಮಂಜು ಇದು ಗೋ ಆದ್ಮೇಲೆ ಏನಂದ್ರು, ಗೋ ವೆಂಟ್ ಗಾನ್ ಅಂದೆ. ಅದಕ್ಕೆ ಎನ್ಮಿಗೆ ಇದನ್ನ ಹೇಳ್ತಿರೋದು, ಇವ್ರಿಗೇನ್ ಗೊತ್ತಿತ್ತೋ ಇಲ್ಲೋ. ಗುರುಪ್ರಸಾದ್ ಜ್ಞಾಪಿಸಿದ್ದು ನಮ್ಗೇನಿರ್ಲಿಲ್ಲ. ಹಾಗಾಗಿ ಎಲ್ಲಿಂದ ಶುರು ಮಾಡ್ಬೇಕು ಅನ್ನೋದೇ ಕಷ್ಟ, ಅಷ್ಟೊಂದು ನೆನಪಿರ್ಲಿದ್ದಾವೆ. ನಂದಿ ಅಂದ್ರೆ ನಾನೊಬ್ಬನೇ ದೂರ ಹೋಗಿರ್ತಕ್ಕಂಥದ್ದು ಚಿತ್ರದುರ್ಗ ಜಿಲ್ಲೆಗೆ. ತುಂಬಾ ಚೆನ್ನಾಗಿ ಬರೀತಾರೆ. ಕುವೆಂಪು ರಾಮಾಯಣ ದರ್ಶನಂನಲ್ಲಿ ವಾಲಿ ಮರಣ ಹೊಂದುತ್ತಾನೆ ರಾಮನಿಂದನ, ಎಂತ ಅದ್ಭುತವಾದ ಮಾತನ್ನ ಹೇಳಿಸ್ತಾರೆ ಅಂದ್ರೆ, ಇಡೀ ಪ್ರಕೃತಿ ಅದೆಷ್ಟು ಸಿರಿ ಸಂಪತ್ತು ಸೊಬಗಿಂದ ಕೂಡಿರ್ತದೆ ಅಂದ್ರೆ ಅವ್ರು ಹೇಳ್ತಾರೆ, ನಾನು ಹುಟ್ಟುವಾಗಂಡಿ ಭಾಗ್ಯವಂತರು ಅಂತ. ಈ ಊರಿನ ಜನ ನನ್ನ ನಂದಿಯಲ್ಲೇ 9 ವರ್ಷಗಳ ಕಾಲ ಇದ್ದಿದ್ರಿಂದ ನನಗೆ ಇಲ್ಲಿಯ ಸೌಂದರ್ಯವನ್ನು ಬಿಟ್ಟು ಚಿಕ್ಕಬಳ್ಳಾಪುರದಲ್ಲಿ ಮನೆ ಮಾಡ್ಬೇಕು ಅಂತ ಅನ್ನಿಸ್ಲಿಲ್ಲ. ನನ್ನ ಇಬ್ರು ಬಿಟ್ಟು ಹೋದಾಗ ನಮಗೂ ಕೂಡ ಬೀಳ್ಕೊಡುಗೆ ಮಾಡ್ಲಿಲ್ಲ. ಕರೆದು ಸ್ಕೂಲಲ್ಲಿ ನಾನು ಅವಾಗ ಅಂದ್ಕೊಂಡೆ, ಒಂಚೂರು ಬೇಜಾರನ್ನಾಯ್ತು, ಕರೆದ್ಬಿಟ್ಟು ಒಂದು ಬೀಳ್ಕೊಡುಗೆ ಮಾಡ್ಲಿಲ್ಲ ಅಂತ. ಅದು ಅದಕ್ಕೆ ನೋಡಿ, ಎಂದೋ ಮುಂದೆ ತಡವಾಗಿ ಸಿಕ್ಕರೂ ಅಡವಾಗಿ ಸಿಗುತ್ತೆ ಅನ್ನೋದಕ್ಕೆ 2017ರಲ್ಲಿ ರಾಜೇಶ್ ಶುರು ಮಾಡಿದ್ಮೇಲೆ ನಿರಂತರವಾಗಿ ಬರ್ತಾರೆ. GK ಹೇಳಿದ್ರಲ್ಲ, ಇದಾರೆ 9ನೇ ಸರಿ ಮಾಡ್ತಿರೋದು. ಹೋದ ಸಾರಿ ಮಾಡಿರ್ತಕ್ಕಂಥವ್ರನ್ನ ಮಂಜು, ವೇಣು, ಮುನ್ರಾಜು, ಹಂಸ, ಬೇರೆಯವ್ರನ್ನ ಯಾರೋ ಒಬ್ರ ಹೆಸರು ಹೇಳ್ತೀವಿ ಅಂತ ಬೇಸರ ಮಾಡ್ಕೊಬೇಡಿ. ನಮ್ಗೆಲ್ಲರೂ ಪ್ರೀತಿ ಪಾತ್ರರೇ. ಯಾರ ಹೆಸರು ಕೆಲವರು ನೆನಪಿರ್ತಾವ ಅಷ್ಟೇ. ನಿಮ್ಮನ್ನ ಅದಕ್ಕೆ ಕೇಳ್ತೀವಿ, ಫೋನ್ ಮಾಡ್ತೀವಿ, ಏನ್ ಮಾಡ್ತಿದ್ದೀರಿ ಅಂತ. ಲಾಸ್ಟ್ ವೀಕು ಸರ್ ನಮಗೆ ಸಮಾಧಾನ ಆಗಿಲ್ಲ, ಮತ್ತೆ ಗೆಟ್ ಟುಗೆದರು, ಮತ್ತೆ ಹೋದ ಭಾನುವಾರ ಬಂದಿದ್ದೀವಿ ದೇವನಹಳ್ಳಿ ರೆಸಾರ್ಟ್ ಅಲ್ಲಿ. ಅದು ಎಷ್ಟು ಪ್ರೀತಿ ಅಂದ್ರೆ, ಆ ಬಾಂಧವ್ಯ ಇದೆಯಲ್ಲ, ಆ ಬಂಧು ಇದೆಯಲ್ಲ, ಆ ಪ್ರೀತಿ ಇದೆಯಲ್ಲ, ಖಂಡಿತವಾಗಿಯೂ ಕೂಡ ಎಲ್ಲಿಯೂ ಸಿಗಲ್ಲ. ನಾವು ಅದಕ್ಕೆ ಅನ್ಕೊಳ್ತೀವಿ ಇನ್ನೊಂದು 3 ವರ್ಷ ಇಲ್ಲೇ ಇರ್ಬೇಕಿತ್ತು ಅಂತ. ಯಾಕೆ ಅಂದ್ರೆ 2003ರ ಬ್ಯಾಚ್ ಹೋದ್ಮೇಲೆ ನನ್ ಕರೀತಾರೋ ಇಲ್ಲ ಅಂತ ನನ್ಗೆ ಆತಂಕ. ಯಾಕೆಂದ್ರೆ ನಾನು ಟ್ರಾನ್ಸ್ಫರ್ ಆಗಿ ಹೋಗಿರ್ತೀನಲ್ಲ, ಹೊಟ್ಟೆ ಉರಿತದೆ. ಯಾಕೆ ಅಂತಂದ್ರೆ NV ಹೇಳ್ತಿದ್ರು ಹೋದ್ವಾರ, ಅವರು ರಿಲೇಷನ್ ಯಾರೋ ನೋಡಿದ್ರಂತೆ, ಎಲ್ಲ ಹೋದ್ ಬ್ಯಾಚ್ದು ಇನ್ನೊಂದ್ ಬ್ಯಾಚ್ದು ಹೂ ಹಾಕಿ ನೀವು ಕರ್ಕೊಂಬಂದ್ರಲ್ಲ, ಅವ್ರ ಸಂಬಂಧಿಕರು ಅಂದ್ರಂತೆ, ಎಲ್ಲಿ ಮಾಡಿರೋದು ಇದು, ಇವರೆಲ್ಲ ನಿಮ್ ಸ್ಟೂಡೆಂಟ್ಸ್, ಎಷ್ಟು ಲಕ್ಷ ಕೊಟ್ರೆ ಇಂಥದ್ದು ಬರ್ತದೆ ಅಂತ. ನೋಡಿ, ಈ ಪ್ರೀತಿ ಇದೆಯಲ್ಲ, ಈ ವಿಶ್ವಾಸ ಇದೆಯಲ್ಲ, ಇವತ್ತು ಕೂಡ ಹಾಗೆ. ನಾವು ಎಷ್ಟೋ ಸಾರಿನ ಇವನ್ನ ನಮ್ಮ ಸ್ಟೇಟಸ್ಗೆ ಹಾಕೊಡ್ತೀವಿ. GK ಹೇಳಿದಾಗೆ ಮುಳಬಾಗಿಲು ತಾಲೂಕಲ್ಲಿ ನಮ್ಮ ಕಡೆ ಇರೋ ಒಬ್ರು 13 ವರ್ಷ ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ಮಂಜು ನಮ್ಗೆ ಒಂದ್ಸಾರಿ ಕರೀಲಿಲ್ಲ ಅಂತ. ನಮ್ಮ ರಿಲೇಷನ್ ಹೇಳ್ತಾರೆ, ಏನು ಪದೇ ಪದೇ ನೀನ್ ನಂದಿ ಅಂತ ಹೋಗ್ತೀಯ, ಯಾಕಂತ ಹೋಗ್ತೀಯ ಅಂತ. ನಾನು ಇಲ್ಲ ಅಂತ ಫೋಟೋ ತೋರಿಸ್ಬೇಕಾಗಿದೆ. ಇದೆಲ್ಲ ಅಷ್ಟೇ ಬದುಕು. ಆಮೇಲೆ ನಮ್ಮ ಹುಡುಗರು ಒಂದು ಹೇಳ್ತಾರೆ, ಕೆಲವರಾದ್ರು ಪ್ರತಿ ಸಾರಿನ, ಸರ್ ನೀವು ಹಂಗೆ ಇದ್ದೀರಿ ಸರ್, ಇದ್ದಂಗೆ ಅಂತ. ಹಿಂಗೆ ಹೇಳಿದ್ರೆ ಹಂಗೆ ಇರ್ಬೇಕು ಅಂತ ಅನಿಸುತ್ತೆ. ಏನ್ ಕಾರಣ ಅಂತ ನಿಮ್ಗೂ ಹೇಳ್ಬಿಡ್ತೀನಿ. ಎಂಟಮೂರಿ ವೀರೇಂದ್ರನಾಥ್ ಪುಸ್ತಕ ನಂದಿಯಲ್ಲಿದ್ದಾಗೆ ಓದಿದ್ದೆ. ಅಲ್ಲಿ ಹೇಳ್ತಾರೆ,
ನಿನ್ ಕೂದಲು ತುಂಬಾ ಚೆನ್ನಾಗಿದ್ಯಾ, ನೀನ್ ಬಾಚ್ಕೊಳ್ಳುವಾಗ ತುಂಬಾ ಖುಷಿ ಪಡಿ. ಕೂದಲೇ ಇಲ್ಲದೆ ಇರೋರು ಬೇಜಾರು ಮಾಡ್ಕೋಬೇಡಿ, ನಾನು ಕೂದಲಿರೋರಿಗೆ ಮಾತ್ರ ಹೇಳ್ತೀನಿ. ಒಂದು ಬೈಕ್ ತಗೊಂಡ ಅದನ್ನ ತುಂಬಾ ಖುಷಿಯಾಗಿ ಓಡಿಸಿ. ಇನ್ನೊಂದು ಕಾರ್ ಒಣಗದೆ ಮಾಡು, ಅದನ್ನ ಸಣ್ಣದು ಅನ್ನೋದೇ ಮಾಡು ಅನ್ನುವಂಥದ್ದು. ಬಹಳಷ್ಟು ಜನ ನಾವು ಟೂರ್ ಹೋಗಿರ್ತೀವಿ, ಅದರ ಸವಿ ನೆನಪಿರ್ತದೆ, ಅಲ್ಲೆಲ್ಲೋ ಡ್ಯಾನ್ಸ್ ಮಾಡಿರ್ತೀವಿ. ಆಮೇಲೆ ಬರ್ತಿದ್ದಂಗೆ ನಮ್ಗೆ ಹೇಳ್ತಾರೆ, ಸರ್ ನಿಮ್ ಹಾಡು ನೆನಪು ಸರ್, ಯಾವುದು ಅಂದ್ರೆ ಏನ್ ಚಂದ ಕಾಣಿಸ್ತೀಯ ಈ ಸಂದರ್ಭ. ಆಮೇಲೆ ನಾನು ಅದಕ್ಕಿಂತ ಹೆಚ್ಚು ಹೇಳ್ತೀನಿ, ಎಂತೆಂತವ್ರು ಹೇಳ್ತೀನಿ ಜನಪದ ಗೀತೆ ಅಂತಂದ್ರೆ ಬಹಳ ಹೇಳಿದ್ದೀನಿ. ಯಾಕೆ ಇದೊಂದೇ ನೆನ್ಪಿಟ್ಕೊಂಡವ್ರೆ, ಇವ್ರಿಗೆ ಯಾಕೆ ಇದು ಇಷ್ಟ ಆಯ್ತು ಅಂದ್ರೆ ಏನೋ ಒಂಚೂರು ಎಣ್ಣೆ ಹಾಕೊಂಡಾಗ್ಲೇ ಖುಷಿ. ಯಾಕಂದ್ರೆ ಇಂತಿನವ್ರು ಆದ್ರೆ ಬರ್ಬೇಕಾದಾಗ್ಲೇ ನೀವು ಹುಡುಗಿಯರಿಗೆ ಬಹಳ ಹೊತ್ತು ಮಾತಾಡ್ಬೇಡ, ಹಿಂಗೆ ಲಂಗ ಹೇಳ್ತೀರಲ್ಲ ಹಂಗೆ ಅವ್ರನ್ನ ಸರಿ ಹೇಳ್ತಾರೆ, ಬಹಳ ಹೊತ್ತು ಮಾತಾಡಂಗಿಲ್ಲ ಅಂತ. ಜೀವನದಲ್ಲಿ ಎರಡು ಬಹಳ ಪ್ರಮುಖ, ಒಂದು ಹೊಂದಾಣಿಕೆ, ಇನ್ನೊಂದು ಮಾರ್ಗದರ್ಶನ ಅಂತ. ನಿಮ್ಮ ಮಕ್ಕಳಿಗೂ ಕೂಡ ಅಂತಹ ಸಂಸ್ಕೃತಿ ಕೊಡ್ಬೇಕು. ನಿಮ್ಗಾಗ್ಲೇ ಬಂದಿದೆ. ಇದು ಯಾಕೆ ನಾವು ಸೇರ್ಬೇಕು ಅಂದ್ರೆ, ಈ ಸಂತೋಷ ಇದೆಯಲ್ಲ ನಮ್ಮ ವಯಸ್ಸನ್ನ 6 ತಿಂಗಳಾದ್ರೂ ಕನಿಷ್ಠ ಮುಂಚೆ ಆಗುತ್ತೆ. ಹಂಗಂದು ಪದೇ ಪದೇ ಮಾಡಿ ಅಂತ ಅಲ್ಲ ಅರ್ಥ. ನೀವು ಕೂಡ ಮನೆಯವರ ಜೊತೆ ತುಂಬಾ ಹೊಂದಾಣಿಕೆಯಿಂದ ಇರ್ಬೇಕು. ನಾನು ಬಹಳ ಸರಿ ಹೇಳ್ತೀನಿ, ನಮ್ಮ ಸಂಜೀವನ್ನಮ್ಮ ಹೇಳ್ತಾರೆ, ಬಹಳ ಚೆನ್ನಾಗಿ ಹೇಳ್ತಾರೆ, ತುಂಬಾ ಬಡವ ಅವರನ್ನು ಗೌರವಿಸ್ತಕ್ಕಂಥದ್ದು ಒಂದು ರೀತಿಯ ಮುಂದೆ ಹೋಗಿರ್ತಕ್ಕಂಥದ್ದು. ಒಂದೊಂದು ಕಾರ್ಯಕ್ರಮಕ್ಕೂ ಒಂದೊಂದು ರೀತಿಯ ವಿಶೇಷತೆಯನ್ನ ತಾವೆಲ್ಲ ಮಾಡ್ತಾ ಇದ್ದೀರ. ಈಗಾಗಲೇ ಜೀವನದ ಪಾಠ, ಜೀವನದಲ್ಲಿನ ಗಣಿತ, ಹಾಗೆ ಇತರ ಗುರು ಶಿಷ್ಯರ ಇದ್ರ ಬಗ್ಗೆ ಎಲ್ಲ ಈಗಾಗಲೇ ಜಿಕೆ ಮತ್ತು ಎನ್ ಅವರು ತಿಳಿಸ್ಕೊಂಡಿದ್ದಾರೆ. ಅಲ್ಲ ಇನ್ನೂ ಹೇಳ್ಬೇಕು ಅಂದ್ರೆ ನೀವು ಜಾಸ್ತಿ ಮಾತಾಡಬೇಕಾಗಿತ್ತು ನಮ್ಮ ಬಗ್ಗೆ ಮತ್ತೆ ಆ ಕಾಲದ ಬಗ್ಗೆ. ಇರ್ಲಿ, ಈಗಾಗಲೇ ಸಮಯ ಆಗಿದೆ. ನೀವು ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿ ನಮ್ಮನ್ನು ಗೌರವಿಸ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಪ್ರತಿ ಬ್ಯಾಚ್ ಅವರು ಹಮ್ಮಿಕೊಳ್ತಾ ಇದ್ವಿ. ಸೊ ಇದು ನಮ್ಮ ಒಂದು ಪುಣ್ಯವನ್ನು ನಾವು ಭಾವಿಸ್ತೀವಿ. ಈ ಕನಸಿ ಕಾರ್ಯಕ್ರಮಕ್ಕೆ ಗೌರವಿಸ್ತಕ್ಕಂಥ ನಮ್ಮೆಲ್ಲರೂ ಹೃದಯ ಸ್ಪರ್ಶಿ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸೋದೇ ಒಂದು ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ಮೊದಲು 3 ಕಾರ್ಯಕ್ರಮಗಳಿಗೆ ನಾನು ಹಾಜರಾಗಲಿಲ್ಲ. ಕಾರಣ ವಿದೇಶದಲ್ಲಿ ಇದ್ದಿದ್ದರಿಂದ ಇಂಥ ಅವಕಾಶವನ್ನು ನಾನು ಕಳ್ಕೊಳ್ಳಲ್ಲ ಅಂತ. ನಿಮ್ಗೆಲ್ಲ ಊಟದ ವೇಳೆ ಹತ್ರ ಆಗಿರೋದ್ರಿಂದ ಭಾಷಣಗಳು ಅತಿಯಾಗಿ ಅಜೀರ್ಣ ಆಗ್ತಾ ಇದೆ. ನಾನು ಹೇಳಬೇಕು ಅಂದ್ರೆ ಕಾಲೇಜಲ್ಲಿ ಟಾಪರ್ ಆಗಿದ್ದೆ. ಹಾಗೆ ನಾನು ಮೆಡಿಕಲ್ ಓದಬೇಕು ಅಂತ ತುಂಬಾ ಆಸೆ ಇತ್ತು. ಆದರೂ ನಾನು ಕಾರಣಾಂತರದಿಂದ ಬರೀ ಡಿಗ್ರಿ ಮಾಡಿದೆ. ಹಾಗೆಲ್ಲ ಇದ್ದೂರಲ್ಲೇ ಓದಬೇಕು ಅನ್ನುವಂಥದ್ದು ಒಂದು ಹಿರಿಯರ ಆಸೆ, ಹೊರಗಡೆ ಕಳಿಸ್ತಾ ಇರಲಿಲ್ಲ. ಹಾಗಾಗಿ ನಮ್ಮೂರಲ್ಲೇ BSc ಮಾಡಿದೆ. B.Ed ಮಾಡೋಕ್ಕೆ ಇಷ್ಟ ಇದೆ, ಮಾಡಿರಲಿಲ್ಲ. ಅದು KV ಕಾಲೇಜಲ್ಲಿ B.Ed ಮಾಡಿದೆ. ನಾನು ಅಲ್ಲಿ ಲೇಪಾಕ್ಷಿ ಹತ್ರ ನನ್ನ ಕೊಟ್ಟಿದ್ರು. ಅಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೆ, ಇಷ್ಟು ಎಜುಕೇಶನ್ ತಗೊಂಡ್ರು ಏನು ಉಪಯೋಗ ಆಗ್ತಾ ಇದೆ, ಏನಾದರೂ ಮಾಡಬೇಕು, ಅಟ್ಲೀಸ್ಟ್ ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳ್ಕೊಡ್ಬೇಕು ಅಂತ ನಾನು ದೃಢ ನಿರ್ಧಾರ ಮಾಡಿಕೊಂಡು B.Ed ಮಾಡಿಕೊಂಡು ಈ KV ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೆ, TCS ಕಾಲೇಜಲ್ಲಿ. ಅಲ್ಲಿ 1 ವರ್ಷ ವರ್ಕ್ ಮಾಡಿದೆ. ಆ ಟೈಮಲ್ಲಿ ಅಲ್ಲಿ ಆಗ ಭೋಗನಂದೀಶ್ವರನ ಅನುಗ್ರಹದಿಂದ ಎಲ್ಲ ಶಿಕ್ಷಕರು ನಾವೆಲ್ಲ ಅತ್ಯುತ್ತಮವಾಗಿ ಅನ್ಯೋನ್ಯತೆಯಿಂದ ಒಂದೇ ಕುಟುಂಬದವರಿದ್ದಂತೆ ಇರ್ತಾ ಇದ್ವಿ. ಪ್ರಸನ್ನ ಮಾಸ್ಟರ್ ಆಗಲಿ ಅಥವಾ GK ಮಾಸ್ಟರ್ ಆಗಲಿ DMP ಆಗಲಿ ಕ್ಲಾಸಲ್ಲಿ ನಾವು ಪಾಠ ಮಾಡಿ ಸ್ಟಾಫ್ ರೂಮಿಗೆ ಬಂದ್ವಿ ಅಂದರೆ ನಮಗೆ ನಗುವಿನ ಹೊನಲೇ ಆಗುತ್ತೆ. ಎಲ್ಲ ನಮ್ಮ ಅನುಭವಗಳನ್ನ ಮಾತಾಡ್ಕೊತಾ ಇದ್ವಿ, ನಗುತ್ತಾ ಇದ್ವಿ, ನಗಿಸ್ತಾ ಇದ್ವಿ. ಈ ರೀತಿ ನಿಮ್ಮ ಸಮಸ್ಯೆಗಳೇನಾದ್ರೂ ಇದ್ರೂ ಸಹ ನಾವು ಸ್ಟಾಫ್ ರೂಮಲ್ಲಿ ಮಾತಾಡ್ಕೊತಾ ಇದ್ವಿ. ಇಂಥ ಸ್ಟೂಡೆಂಟ್ ಹೀಗೆ ಏನ್ ಮಾಡೋದು, ಓದ್ತಾ ಇಲ್ಲ, ನಮಗೆಲ್ಲ ಚಿಂತೆ ನಿಮ್ಮನ್ನ ಚೆನ್ನಾಗಿ ಓದಿಸ್ಬೇಕು, ನಿಮ್ಮನ್ನ ಚೆನ್ನಾಗಿ ಉದ್ಧಾರ ಮಾಡಬೇಕು, ಕಾರ್ಯಕ್ರಮ ಮಾಡಲೇಬೇಕು
ಅಂತ ದೃಢ ನಿರ್ಧಾರದಿಂದ ಯಶಸ್ವಿಯಾಗಿ ನೆರವೇರಿಸ್ತಾ ಇದ್ದೀರಾ. ಇಲ್ಲಿ ಎಲ್ಲ ವಿದ್ಯಾರ್ಥಿನಿಯರಿಗೆ ಹೇಳೋದು ಒಂದೇ, ನಿಮ್ಮ ಒಂದು ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಪಿತೃದೇವೋಭವ, ಮಾತೃದೇವೋಭವ, ನಂತರ ಗುರುದೇವೋಭವ. ಮನೆಯಿಂದಲೇ ಮೊದಲ ಪಾಠಶಾಲೆ. ನಿಮ್ಮ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊತಾ ಇದ್ರೆ ನಿಮ್ಮ ಮಕ್ಕಳಿಗೂ ಸಹ ಪಾಠ ಕಲ್ತಂತಾಗುತ್ತೆ. ಅವರನ್ನು ನಾವು ಚೆನ್ನಾಗಿ ನೋಡ್ಕೋಬೇಕು ಅನ್ನುವಂಥದ್ದು ಒಂದು ತಳಹದಿ ಹಾಕಿದಂತೆ ಇರುತ್ತೆ. ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯವನ್ನು ರೂಪಿಸ್ಕೊಡ್ರಿ. ಅಲ್ಲಿ ದೇವರಲ್ಲಿ ಪ್ರಾರ್ಥಿಸೋದು, ನಿಮ್ಮೆಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಎಷ್ಟು ಎಫರ್ಟ್ ಮಾಡ್ತಾ ಇದ್ವಿ. ಆದ್ರೆ ಇವಾಗ ಬರ್ತಾ ಇರೋದವ್ರಿಗೆ ಕಾರಣಗಳು ಬರ್ತಾರೆ, ಹೆಸರು ಬರೋದು ಬರ್ತಾ ಇಲ್ಲ. ಮುಂಚೆಗಳು ಹೆಸರು, ಅವ್ರ ಹೆಸರುಗಳು ಚೇತನ್ ಕುಮಾರ್ ಅಂತ ಹೇಳ್ಬಿಟ್ಟು ಬರೀಬೇಕು ಅಂತಾರೆ, ಬರ್ತಾ ಇಲ್ಲ. SSLC ಮಾರ್ಕ್ಸ್ ಎಷ್ಟು ಅಂತಾರೆ, 420 ಮಾರ್ಕ್ಸ್. ಇಂಥವ್ರನ್ನ ನಾವು PUC ಸೆಕೆಂಡ್ ಇಯರ್ನಲ್ಲಿ ರಿಸಲ್ಟ್ ಕೊಡ್ಬೇಕು. ಹಾಗಾಗಿ ಎಂತ ದೊಡ್ಡ ತಪ್ಪು ಮಾಡಿದ್ವಿ ಅಂತ ಹೇಳ್ಬಿಟ್ಟು ನನಗೂ ಅನಿಸಿದೆ, PS ಮೇಡಮ್ ಅನಿಸಿದೆ, NU ಮೇಡಮ್ ಅನಿಸಿದೆ, ತುಂಬಾ ದೊಡ್ಡ ತಪ್ಪು ಮಾಡಿದ್ವಿ ಅಂತ. ಹಾಗಾಗಿ ಏನು ಮಾಡೋಕ್ಕಾಗಲ್ಲ, ಬಂದಿದ್ದು ಅನುಭವಿಸಲೇಬೇಕು. ಯಾಕೆಂದ್ರೆ ನಿನ್ನೆ ಏನಾಗಿದೆ ಅಂತ ಹೇಳ್ಬಿಟ್ಟು ನೆನಪು ಮಾಡ್ಕೊಂಡು ಬರ್ಬೋದ್ರೆ ಅರ್ಥ ಇಲ್ಲ. ನಾಳೆ ಭವಿಷ್ಯದಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿಬಿಟ್ಟು ಬರೆಯೋದೇನು ಪ್ರಯೋಜನ ಇಲ್ಲ. ಈ ಕ್ಷಣ ಇವತ್ತು ನಮ್ದು ಅಷ್ಟೇ. ಹಾಗಾಗಿ ಎಷ್ಟಿದ್ದನ್ನ ನಾವು ಸಂತೋಷವಾಗಿ ಅನುಭವಿಸ್ಬೇಕಷ್ಟೇ. ಇನ್ನು ಅದನ್ನ ಬಿಟ್ಟು ಬೇರೆ ದಾರಿ ಇಲ್ಲ. ಇನ್ನು ಹಾಗಾಗಿ ನೀವು ಏನು ಅಂತ ಇದ್ರಿ, ಸಾಮಾನ್ಯವಾಗಿ ಗುರು ಒಂದು ಬಂತು, ಆಮೇಲೆ ನಾರಾಯಣಮ್ಮ ಕೂತಿದ್ದಾಳೆ, ನಂದಿ ಶಾಲೆ ಸ್ಟೂಡೆಂಟು ಹೋಗೋದು, ಆಮೇಲೆ ನಾನು ಹೋಗಿರ್ತಕ್ಕಂಥ ಇಬ್ಬರು ಕಾಲೇಜಿನ ಸ್ಟೂಡೆಂಟು ಹೇಗೆ ಅಂತ ಅಲ್ಲಿಂದ ಓದಿಲ್ಲ, ಕರೆಸ್ಪಾಂಡೆನ್ಸ್ ಆಗಿ ಎಕ್ಸಾಮ್ ಕಟ್ಟಿದ್ರು. ಹಾಗಾಗಿ ಫಸ್ಟು ನಾನು ಎಲ್ಲ ಇದು ಮಾಡ್ತಾ ಇದ್ದೆ. ಹಾಗಾಗಿ ಬಾರ ನಮಗೆ ನಮಗೆ ದೂರ ಬಂದಿದೆ ಅಂತೇಳಿ ಎಲ್ಲ ಕಟ್ಸ್ಕೊಂಡು ಎಲ್ಲ ಇದು ಮಾಡಿದ್ರು. ಹಾಗಾಗಿ ಬೇರೆ ಎಲ್ಲ ಹೆಸರುಗಳು ನನಗೆ ಅಷ್ಟೊಂದು ಸೇರ್ಪಡಿಸ್ತಾ ಇರಲಿಲ್ಲ. ಯಾಕೆಂದ್ರೆ ಒಂದಿದ್ದೇ ಹೊಸದು. ಹಾಗಾಗಿ ಬರೀ 9th ಆಮೇಲೆ 8th ಪಾಠ ಮಾಡ್ತಾ ಇದ್ದೆ. ಇನ್ನು ಅದ್ರ ನಂತರದಲ್ಲಿ ಒಂದಷ್ಟು ನೀವು ಜೀವನದಲ್ಲಿ ತುಂಬಾ ಸಾಧಿಸಿದ್ದೀರಾ. ನಾವು ಬಂದಂತ ಸಂದರ್ಭದಲ್ಲಿ ಚಿರ ಯುವಕರಾಗಿದ್ವಿ, ನೀವು ಹದಿಹರೆಯದವರಾಗಿ. ನಾವು ಚಿರ ಯುವಕರು, ನೀವು ಹದಿಹರೆಯದವರು. ಆದ್ರೆ ಇವತ್ತು ನಾವು ಚಿರ ಯುವಕರಲ್ಲ, ನೀವು ಹದಿಹರೆಯದವರು ಅಲ್ಲ, ಚಿರ ಯುವಕರಂತೂ ಅಲ್ವೇ ಅಲ್ಲ. ಕೂಡ ಆ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೀವಿ ಅಲ್ವಾ? ಹಾಗಾಗಿ ನಿಮ್ಮ ಮಕ್ಕಳುಗಳಿಗೆ ಒಂದಷ್ಟು ಧೈರ್ಯ ತುಂಬಿ, ಆತ್ಮವಿಶ್ವಾಸ ತುಂಬಿ. ಯಾಕೆಂತಂದ್ರೆ ಆತ್ಮವಿಶ್ವಾಸಕ್ಕಿಂತ ಬೇರೆ ಯಾವ ಆಯುಧ ಕೂಡ ಇಲ್ಲವೇ ಇಲ್ಲ. ಯಾವ ಆಯುಧನೂ ಬೇರೆ ಇಲ್ಲ. ಒಂದು ಚಿಕ್ಕದಾದ ಒಂದು ಎಕ್ಸಾಂಪಲ್ ಹೇಳ್ಬೋದು ಅಂತಂದ್ರೆ, ಯಾವುದೋ ಒಂದು ಕೂಡಲ್ಲಿ ಒಂದು ಪಕ್ಷಿ ಮರಿಗಳನ್ನ ಮಾಡುತ್ತೆ. ಮರಿಗಳನ್ನ ಮಾಡಿದ ಮೇಲೆ ಎಲ್ಲ ಪಕ್ಷಿಗಳು ಹಾಕ್ತಾ ಇದ್ದಾವೆ ಮರಿಗಳು. ಆದ್ರೆ ಒಂದು ಪಕ್ಷಿಗೆ ಮಾತ್ರ ತುಂಬಾ ಭಯ, ತಳ್ಳುತ್ತೆ. ಮೆಡಿಕಲ್ ಕಾಲೇಜು ಫ್ರೀ ಟಿಕೆಟ್ ಇದೆ. ಆಲ್ರೆಡಿ 12ನೇ ತಾರೀಕು ಅನೌನ್ಸ್ ಮಾಡ್ತಾರೆ ಮೊಬೈಲ್ನಲ್ಲಿ. ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ನೀವು ನೋಡಿ ಅಪ್ಲೈ ಮಾಡ್ಬೋದು ಆನ್ಲೈನ್ನಲ್ಲಿ. ಏನಂದ್ರೆ ಇಂಟರ್ವ್ಯೂ ಇರ್ತದೆ, ಮಕ್ಕಳಿಗೂ ಇಂಟರ್ವ್ಯೂ ಇರ್ತದೆ, ತಂದೆ ತಾಯಿಯವ್ರಿಗೂ ಇಂಟರ್ವ್ಯೂ ಇರ್ತದೆ. ಅದೇ ನಿಮಗೆ ಇಷ್ಟ ಇರುವವರು ಭಾವನೆ ಇಲ್ಲ, ನಿಮ್ಮ ಸ್ನೇಹಿತರಿಗೆ ಅಕ್ಕಪಕ್ಕ ಇರುವವರಿಗೆ ಸ್ವಲ್ಪ ಹೇಳಿ ನೀವು ತಿಳಿಸ್ಬೋದು. ಅದೇ ರೀತಿಯಾಗಿ ಈಗ ನಿಮ್ಮ ಈ ಲೆವೆಲ್ ಬರಬೇಕಾದ್ರೆ ನಿಮ್ಮ ತಂದೆ ತಾಯಿಯವರು ಹಾಗೂ ನಮ್ಮ
ನಾವು ಜೆ ಪಿ